Good morning, students. I am Maruti Sulikeri. Today we shall discuss uh, basic second semester basic English prose section. In prose section, you have a great essay called Spoken English and Broken English, written by G.B. Shaw or George Bernard Shaw. Yes, before going to start a essay, we look on the brief introduction of the writer G.B. Shah. G.B. Shah is one of the greatest playwright, critic, novelist, essayist, polemicist, and political activist in English. G.B. Shah ಒಬ್ಬ ಶ್ರೇಷ್ಠ ನಾಟಕಕಾರನಾಗಿದ್ದ, ಕಾದಂಬರಿಕಾರ, ಒಬ್ಬ ಕ್ರಿಟಿಕ್ ವಿಮರ್ಶಕನಾಗಿದ್ದ. ಅದರ ಜೊತೆಗೆ ಈಸ್ ಅ ಪೊಲೆಮಿಸಿಸ್ಟ್. Polemicist means controversialist. Controversialist means polemicist ಅಂದರೆ controversialist. Controversialist means to make a controversy. ಕಾಂಟ್ರಾವರ್ಸಿಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿ ಅಂದರೆ ಕಾಂಟ್ರಾವರ್ಸಿ ಅಂದರೆ ವಿವಾದಗಳನ್ನು ಬರಿತಕ್ಕಂಥ ವ್ಯಕ್ತಿ ಮತ್ತು ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಪೊಲೆಮಿಸಿಸ್ಟ್ ಅಂತ ಕರಿತೀವಿ. Polemicist means to make a controversy, either write or speak. That is polemicist. ಯಾರು ವಿವಾದಗಳನ್ನು ಹೇಳ್ತಾರೆ ಅಥವಾ ಬರೀತಾರೆ ಅವರಿಗೆ ಪೊಲೆಮಿಸಿಸ್ಟ್ ಅಂತ ಕರಿತೀವಿ. G.B. Shah is a great polemicist and also political activist. ಒಬ್ಬ ಶ್ರೇಷ್ಠ ಪೊಲೆಮಿಸಿಸ್ಟ್ ಆಗಿದ್ದ ಮತ್ತು ರಾಜಕೀಯ ಚಿಂತಕನಾಗಿದ್ದ. ಎಸ್ ಜಾರ್ಜ್ ಬರ್ನಾರ್ಡ್ ಶಾ ವಾಸ್ ಬಾರ್ನ್ at Dublin in Ireland in 1856. ಜಾರ್ಜ್ ಬರ್ನಾರ್ಡ್ ಶಾ ಏನು ಅಂತಂದರೆ ಐರ್ಲ್ಯಾಂಡ್ನ ಡಬ್ಲಿನ್ ಒಳಗಡೆ 1856ರಲ್ಲಿ ಜನಿಸ್ತಾನೆ ಅನ್ನುವಂಥದ್ದು ಅಂತ. ಲೇಟರ್ he went to London in 1876 and he settled in London. 1876 ಒಳಗಡೆ ಡಬ್ಲಿನನ್ನು ಬಿಟ್ಟು ಲಂಡನ್ಗೆ ಹೋಗ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾನೆ ಅನ್ನುವಂಥದ್ದು. he spent his remaining life in London. ತನ್ನ ಉಳಿದಂತಹ ಜೀವನವನ್ನು ಅಲ್ಲೇ G.B. Shah ಕಳೆತಾನೆ ಅನ್ನುವಂಥದ್ದು. died in 1950. 1950ರಲ್ಲಿ ಮರಣ ಹೊಂತಾನೆ ಅನ್ನುವಂಥದ್ದು. He got his early education in tuition by his clerical uncle. G.B. Shah got his early education in tuition. It means his home, his uncle taught G.B. Shah. G.B. Shah ತನ್ನ ಆರಂಭಿಕ ಶಿಕ್ಷಣವನ್ನು ಏನು ಅಂತಂದರೆ ಟ್ಯೂಷನ್ ಒಳಗನೆ ಅವನ ಅಂಕಲನ್ನೇ ಕಲಿಸ್ತಾನೆ ಅನ್ನುವಂಥದ್ದು. ದಿಸ್ ಇಸ್ ವೆರಿ ಇಂಪ್ಯಾಕ್ಟ್ ಆನ್ G.B. Shah. ಇದು ಭಾಳಷ್ಟು G.B. Shahನ ಮೇಲೆ ಪ್ರಭಾವವನ್ನು ಬೀರ್ತೈತಿ. ಬಿಕಾಸ್ he didn't go to school in his life. ತನ್ನ ಜೀವನದಲ್ಲಿ ಮುಂದೆ ಎಂದೂ ಸಹ ಅವನೇನು ಅಂತಂದರೆ ಸ್ಕೂಲ್ಗೆ ಹೋಗೋದಿಲ್ಲ ಅನ್ನುವಂಥದ್ದು ಅಂತ. he opposed go to school. ಭಾಳ ಅಪೋಸ್ ಮಾಡ್ತಾನೆ ಅನ್ನುವಂಥದ್ದು, ಸ್ಕೂಲಿಗೆ ಹೋಗೋದಿಲ್ಲ ಅನ್ನುವಂಥದ್ದು. ವೈ? ಬಿಕಾಸ್ he hate the modern education system or organized educational system. ಅವನಿಗೆ ಈ ಆಧುನಿಕ ಶಿಕ್ಷಣ ಏನು ಅಂತಂದರೆ ಆರ್ಗನೈಸ್ ಆಗಿರ್ತಕ್ಕಂಥದ್ದು ಅವನಿಗೆ ಇಷ್ಟ ಇರೋದಿಲ್ಲ. ಅದು ಒಂದು ಕಾರಣನೇ ಆಗುತ್ತೆ ಅನ್ನುವಂಥದ್ದು. he didn't get proper education. G.B. Shah didn't get proper education, even though he didn't get proper education, he learned everything from his mother, because his mother was a great singer and music teacher. ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಏನಾಯಿತು, ತನ್ನ ತಾಯಿಯಿಂದ ಎಲ್ಲವನ್ನು ಕಲಿತಾನೆ ಅನ್ನುವಂಥದ್ದು. ಯಾಕಂದರೆ ಅವನ ತಾಯಿ ಸಿಂಗರ್ ಮತ್ತು ಮ್ಯೂಸಿಕ್ ಟೀಚರ್ ಆಗಿದ್ಲು. ಕಲೆಯ ಬಗ್ಗೆ ಅವನ ತಾಯಿಂದನೇ ಕಲಿತಾನೆ ಅನ್ನುವಂಥದ್ದು. ಬಿಕಾಸ್ ಹಿಸ್ ಮದರ್ ಗೋ ಟು ನ್ಯಾಷನಲ್ ಗ್ಯಾಲರಿ ಇನ್ ಐರ್ಲ್ಯಾಂಡ್ ಅಲಾಂಗ್ ವಿತ್ ಹೀಸ್ ಸನ್ G.B. Shah. ಅವನ ತಾಯಿ ದಿನಾಲು ಏನು ಅಂತಂದರೆ ನ್ಯಾಷನಲ್ ಆರ್ಟ್ ಗ್ಯಾಲರಿಗೆ ಹೋಗ್ತಾ ಇದ್ಲು. G.B. Shah ಸಹ ಕರ್ಕೊಂಡು ಹೋಗ್ತಾ ಇದ್ದು. he learnt everything in that gallery about art, literature, everything. ಎಲ್ಲವನ್ನು ಅಲ್ಲೇ ಕಲಿತಾನೆ. ಆರ್ಟ್ ಗ್ಯಾಲರಿ, ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಎಲ್ಲ ತಿಳ್ಕೊಂಡು ಅಲ್ಲೇ ಒಬ್ಬ ಶ್ರೇಷ್ಠ ನಾಟಕಕಾರನಾಗ್ತಾನೆ. he become a great playwright and critic also. ಎಲ್ಲವನ್ನು ಅಲ್ಲೇ ಕಲಿತು ಒಬ್ಬ ಶ್ರೇಷ್ಠ ನಾಟಕಕಾರನ ಆಗ್ತಾನೆ ಅನ್ನುವಂಥದ್ದು. and his plays deal with realism, socialism, political and religious aspects. ಅವನ ನಾಟಕಗಳು ವಾಸ್ತವವಾದವನ್ನು, ಸಮಾಜವಾದವನ್ನು ಮತ್ತು ರಾಜಕೀಯ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು.
He wrote more than 60 plays and some novels, but his novels was not successful. ಅವನ ನಾಟಕಗಳು ಭಾಳಷ್ಟು ಶ್ರೇಷ್ಠ ಆಗ್ತವೆ, 60ಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೀತವೆ, ಅವೆಲ್ಲವೂ ಶ್ರೇಷ್ಠ ನಾಟಕಗಳಾಗ್ತವೆ. ಆದರೆ ಕೆಲವು ಕಾದಂಬರಿಗಳನ್ನು ಬರೀತಾನೆ, ಅವು ಸಕ್ಸಸ್ ಆಗೋದಿಲ್ಲ ಅನ್ನುವಂಥದ್ದು ಅಂತ. ಆ್ಯಂಡ್ ಆಲ್ಸೋ ಈ ರೋಟ್ ಗ್ರೇಟ್ ಕ್ರಿಟಿಕಲ್ ವರ್ಕ್ಸ್ಗಳನ್ನು ಬರೀತಾನೆ. ಆ್ಯಂಡ್ ಆಲ್ಸೋ ಈ ರೋಟ್ ಎಸ್ಸೈಸ್ಗಳನ್ನು ಬರೀತಾನೆ ಅನ್ನುವಂಥದ್ದು. ವಾಂಗ್ ಈಸ್ ಎಸ್ಸೈ, ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್, ಗ್ರೇಟ್ ಎಸ್ಸೆ. ಅವನ ಎಸ್ಸೆಗಳಲ್ಲಿ ಈ ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ ಒಂದು ಶ್ರೇಷ್ಠ ಎಸ್ಸೆ ಆಗಿ ಹೊರಹೊಮ್ಮಿದೆ ಅನ್ನುವಂಥದ್ದು ಅಂತ. ನಾವು ಲುಕ್ ಆನ್ ದ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಜಿ ಬಿ ಶಾನ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ನೋಡೋಣ. ಹೋಮ್ಸ್ ಆ್ಯಂಡ್ ದ ಮ್ಯಾನ್ ಆ್ಯಂಡ್ ಸೂಪರ್ಮ್ಯಾನ್, ಮಿಸಸ್ ವಾರೆನ್ಸ್ ಪ್ರೊಫೆಷನ್, ಮೇಜರ್ ಬಾರ್ಬರಾ, ಪಿಗ್ಮ್ಯಾಲಿಯನ್, ದ ಪಿಲಾಂಡರರ್, ಹಾರ್ಟ್ ಬ್ರೇಕ್ ಹೌಸ್, ಸಿಸರ್ ಆ್ಯಂಡ್ ಕ್ಲಿಯೋಪಾಟ್ರಾ, ದ ಆ್ಯಪಲ್ ಕಾರ್ಟ್, ಬ್ಯಾಕ್ ಟು ಮೆಥುಸೆಲಾಸ್, St. John, Widower's Houses, Candide, The Doctor's Dilemma, Androclus and the Lion. Okay, these are the very important plays among his plays. ಅವನ ಶ್ರೇಷ್ಠ ನಾಟಕಗಳು 60 ನಾಟಕಗಳಲ್ಲಿ 60ಕ್ಕೆ ಹೆಚ್ಚು ನಾಟಕಗಳಲ್ಲಿ ಅವನ ಶ್ರೇಷ್ಠ ನಾಟಕಗಳಾಗಿದ್ದಾವೆ ಅನ್ನುವಂಥದ್ದು. ಎಸ್, ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಟು ಜಿ ಬಿ ಶಾ. Now we going to the essay, the great essay, ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್. ನಾವೀಗ ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ ಬಗ್ಗೆ ನೋಡೋಣ ಅನ್ನುವಂಥದ್ದು. ಐ ಟೋಲ್ಡ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್ ಒನ್ ಆಫ್ ದ ಗ್ರೇಟೆಸ್ಟ್ ಎಸ್ಸೇಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಇಂಗ್ಲೀಷ್ ಸಾಹಿತ್ಯದಲ್ಲಿ ಒಂದು ಶ್ರೇಷ್ಠವಾದಂತಹ ಎಸ್ಸೆ ಆಗಿದೆ ಅನ್ನುವಂಥದ್ದು. ಇನ್ ದಿಸ್ ಎಸ್ಸೆ ಜಿ ಬಿ ಶಾ ಆರ್ಗ್ಯೂಡ್ ದ್ಯಾಟ್ ಬ್ರೋಕನ್ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್ ರ್ಯಾದರ್ ದ್ಯಾನ್ ಸ್ಪೋಕನ್ ಇಂಗ್ಲೀಷ್. ಎಸ್ಸೆ ಒಳಗಡೆ ಭಾಳಷ್ಟು ಮುಖ್ಯವಾದಂತಹ ಪಾಯಿಂಟನ್ನು ಅವನು ಹೇಳ್ತಾನೆ ಅನ್ನುವಂಥದ್ದು. ಸ್ಪೋಕನ್ ಇಂಗ್ಲೀಷ್ಗಿಂತನೂ ಬ್ರೋಕನ್ ಇಂಗ್ಲೀಷ್ ಭಾಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಅಂತ. ಎಷ್ಟು ಸ್ಪೋಕನ್ ಇಂಗ್ಲೀಷ್ ಮೀನ್ಸ್ ಟು ಸ್ಪೀಕ್ ಎ ಇಂಗ್ಲೀಷ್ ವಿತ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ಸ್ ಆರ್ ಗ್ರಾಮೆಟಿಕಲ್ ರೂಲ್ಸ್. ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಲ್ಲೇ ಶಾ ಹೇಳ್ತಾನೆ, ಇಂಗ್ಲೀಷನ್ನು ಗ್ರಾಮೆಟಿಕಲ್ ರೂಲ್ಸ್ಗೆ ಅನುಗುಣವಾಗಿ ಮಾತನಾಡ್ತಕ್ಕಂಥದ್ದು, ಅದು ಸ್ಪೋಕನ್ ಇಂಗ್ಲೀಷ್ ಆಗುತ್ತೆ. ಆ್ಯಂಡ್ ಬ್ರೋಕನ್ ಇಂಗ್ಲೀಷ್ ಮೀನ್ಸ್ ಟು ಸ್ಪೀಕ್ ಇಂಗ್ಲೀಷ್ ವಿತೌಟ್ ಗ್ರಾಮೆಟಿಕಲ್ ರೂಲ್ಸ್ ಆರ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್. ಬ್ರೋಕನ್ ಇಂಗ್ಲೀಷ್ ಅಂತಂದರೆ ಗ್ರಾಮೆಟಿಕಲ್ ರೂಲ್ಸ್ ಅಥವಾ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಇಲ್ಲದೇ ಮಾತನಾಡ್ತಕ್ಕಂಥದ್ದು. ಆ್ಯಂಡ್ ಜಿ ಬಿ ಶಾ ಗೇವ್ ಇಂಪಾರ್ಟೆನ್ಸ್ ಟು ಬ್ರೋಕನ್ ಇಂಗ್ಲೀಷ್ ರಾದರ್ ದ್ಯಾನ್ ಸ್ಪೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್ಗಿಂತಲೂ ಬ್ರೋಕನ್ ಇಂಗ್ಲೀಷ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಕೊಡ್ತಾನೆ. ಬಿಕಾಸ್ why he gave more importance to broken English? Because the people spoke any language in local dialect. They can't bother about grammar. ಯಾಕೆ ಜಿ ಬಿ ಶಾ ಬ್ರೋಕನ್ ಇಂಗ್ಲೀಷ್ಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾರೋ ಜನರು ಯಾವುದೇ ಒಂದು ಭಾಷೆಯನ್ನು ಮಾತನಾಡಬೇಕಾದ್ರೆ ಅವರು ಲೋಕಲ್ ಡೈಲೆಕ್ಟ್ ಒಳಗಡೆ ಮಾತಾಡ್ತಾರೆ. ಲೋಕಲ್ ಡೈಲೆಕ್ಟ್ ಮೀನ್ಸ್ ದ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಪೀಪಲ್. ಲೋಕಲ್ ಡೈಲೆಕ್ಟ್ ಅಂದರೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಯಾವುದೋ ಒಂದು ಜನಾಂಗದ ಅಥವಾ ಒಂದು ಯಾವುದೋ ಒಂದು ಪ್ರದೇಶದೊಳಗೆ ಅವರದೇ ಆದಂತಹ ಭಾಷೆಗಳಿರುತ್ತೆ ಅನ್ನುವಂಥದ್ದು, ಅವರದೇ ಆದಂತಹ ಡೈಲೆಕ್ಟ್ಗಳಿರುತ್ತೆ. ಅದು ಲೋಕಲ್ ಡೈಲೆಕ್ಟ್ ಅಂತ ಕರಿತೀವಿ ಅಂತ ನಾವು. ನಮ್ಮದೇ ಆದಂತಹ ಭಾಷೆ ಇದೆ, ಕನ್ನಡ ಇದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದ್ರೂ ಪ್ರತಿಯೊಂದು ಜಿಲ್ಲೆಗೂ ಸಹ, ಪ್ರತಿಯೊಂದು ತಾಲೂಕು ಅಥವಾ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಕೆಲವೊಂದಿಷ್ಟು ಲೋಕಲ್ ಡೈಲೆಕ್ಟ್ಗಳನ್ನು ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಕನ್ನಡ ಭಾಷೆ ಆದರೂ ನಾವು ಡಿಫ್ರೆಂಟ್ ಲೋಕಲ್ ಡೈಲೆಕ್ಟ್ಗಳನ್ನು ಯೂಸ್ ಮಾಡ್ತೀವಿ. ವಿ ಯೂಸ್ ಡಿಫ್ರೆಂಟ್ ಲೋಕಲ್ ಡೈಲೆಕ್ಟ್ಸ್ ಹಾಗೆ ಅನ್ನುವಂಥದ್ದು ಅಂತ. ಇಟ್ ಮೀನ್ಸ್ ದರ್ ಸ್ಪೀಚ್ ಡಸಂಟ್ ಫಾಲೋ ಗ್ರಾಮೆಟಿಕಲ್ ರೂಲ್ಸ್ ಆರ್ ಸ್ಟ್ರಕ್ಚರ್. Local people cannot follow the grammatical rules and structure in speaking. ಜನರು ಏನು ಅಂತಂದರೆ ಮಾತನಾಡುವಾಗ ಯಾವಾಗಲೂ ಏನು ಅಂತಂದರೆ ಗ್ರಾಮೆಟಿಕಲ್ ರೂಲ್ಸ್ ಅಥವಾ ಗ್ರಾಮೆಟಿಕಲ್ ಸ್ಟ್ರಕ್ಚರನ್ನು ಫಾಲೋ ಮಾಡೋದಿಲ್ಲ ಅನ್ನುವಂಥದ್ದು ಅಂತ. ಯಾರೂ ಸಹ ಫಾಲೋ ಮಾಡೋದಿಲ್ಲ ಅನ್ನುವಂಥದ್ದು. ದೆ ಸ್ಪೋಕ್ ಕಾಮನ್ಲಿ, ಎಲ್ಲರೂ ಸಹ ಕಾಮನ್ ಆಗೇ ಮಾತನಾಡ್ತಕ್ಕಂಥದ್ದು ಅಂತ. ಫಾರ್ ಎಕ್ಸಾಂಪಲ್, ವಿ ಟೇಕ್ ಎನ್ ಎಕ್ಸಾಂಪಲ್. ನಾವೊಂದು ಎಕ್ಸಾಂಪಲ್ ನೋಡೋಣ. ವಿ ಟೇಕ್ ಕನ್ನಡ ಲ್ಯಾಂಗ್ವೇಜ್ ಬಿಕಾಸ್ our mother tongue is Kannada. We take a Kannada language because our mother tongue is Kannada. ನಾವು ಕನ್ನಡ ಭಾಷೆಯನ್ನೇ ತಗೊಳ್ಳೋಣ ಉದಾಹರಣೆಯಾಗಿ. ನಮ್ದು ಯಾಕಂದರೆ ನಮ್ಮ ಮಾತೃಭಾಷೆ ಕನ್ನಡ ಇದೆ ಅನ್ನುವಂಥದ್ದು.
ವಿ ಕಾನ್ ಸ್ಪೀಕ್ ಕನ್ನಡ ಇನ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಆರ್ ಗ್ರಾಮೆಟಿಕಲ್ ಮ್ಯಾನರ್. ನೋಡಿ, ನಾವು ಕನ್ನಡ ಭಾಷೆನ ತೊಗೊಂಡು ನಾವು ನೀವು ಕನ್ನಡ ಮಾತಾಡ್ತೀವಿ. ನಾವು ಕನ್ನಡವನ್ನು ಮಾತಾಡುವಾಗ ಯಾವುದೇ ಗ್ರಾಮರ್ ಬದ್ಧವಾಗಿ ಅಥವಾ ವ್ಯಾಕರಣಬದ್ಧವಾಗಿ ಎಂದೂ ಸಹ ನಾವು ಮಾತಾಡೋದಿಲ್ಲ ಅನ್ನುವಂಥದ್ದು. ಗ್ರಾಮರ್ ರೂಲ್ಸ್ಗಳನ್ನು ಸಹ ಎಂದೂ ನಾವು ನಮ್ಮ ಭಾಷೆಯಲ್ಲಿ ಅಥವಾ ನಾವು ಮಾತನಾಡುವಾಗ ಯೂಸ್ ಮಾಡೋದಿಲ್ಲ. ವಿ ಕೆನಾಟ್ ಯೂಸ್ ಗ್ರಾಮರನ್ನು ಎಂದೂ ಯೂಸ್ ಮಾಡೋದಿಲ್ಲ ಅನ್ನುವಂಥದ್ದು. ವಿ ಸ್ಪೀಕ್ ಕಾಮನ್ಲಿ, ವಿ ಸ್ಪೀಕ್ ಜನರಲ್ ಆಗಿ ಕಾಮನ್ ಹಾಗೇ ಮಾತಾಡ್ತೀವಿ ಅನ್ನುವಂಥದ್ದು ಅಂತ. ಹೌದು, ಎಸ್, ಲುಕ್ ಎಟ್ ಮನೆಯಲ್ಲಿ ನೀವು ಮಾತಾಡ್ತಿರ್ತೀರಿ ಅನ್ನುವಂಥದ್ದು. ಕನ್ನಡವನ್ನು ಹೇಗೆ ಮಾತಾಡ್ತೀರಿ? ಸರಾಗವಾಗಿ ಮಾತಾಡ್ತೀರಿ. ವೆನ್ ಯು ಆರ್ ಟಾಕಿಂಗ್ ಇನ್ ಕನ್ನಡ, ಕ್ಯಾನ್ ಯು ಯೂಸ್ ಗ್ರಾಮರ್ ಇನ್ ಯುವರ್ ಸ್ಪೀಕಿಂಗ್? ನೋಡಿ ವಿದ್ಯಾರ್ಥಿಗಳೇ, ನೀವು ಮನೆಯಲ್ಲಿ ಕನ್ನಡವನ್ನು ಮಾತನಾಡುವಾಗ ಗ್ರಾಮರ್ಬದ್ಧವಾಗಿ ಮಾತನಾಡ್ತೀರೇನೋ? ಇಲ್ಲ ಅನ್ನುವಂಥದ್ದು. ವ್ಯಾಕರಣಬದ್ಧವಾಗಿ ಎಂದು ನೀವು ಸಹ ಮನೆಯಲ್ಲಿ ಕನ್ನಡವನ್ನು ಮಾತನಾಡೋದಿಲ್ಲ. ಸಪೋಸ್ ಇಫ್ ಯು ಸ್ಪೀಕ್ ಇನ್ ಗ್ರಾಮೆಟಿಕಲಿ, ಪೀಪಲ್ ಲುಕ್ ಸ್ಟ್ರೇಂಜ್ ಮ್ಯಾನರ್ ಆ್ಯಂಡ್ ದೇ ಕಾಲ್ ಯು ಮ್ಯಾಡ್. ಸಪೋಸ್ ಯು ಸ್ಪೀಕ್ ಕನ್ನಡ ವಿತ್ ಗ್ರಾಮರ್ ವೆನ್ ಯು ಆರ್ ಇನ್ ಯುವರ್ ಹೋಮ್, ದ ಪೀಪಲ್ ಆಫ್ ಯುವರ್ ಹೋಮ್ ಲುಕ್ ಸ್ಟ್ರೇಂಜರ್. ಸಪೋಸ್ ನೀವು ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲಿಯೂ ಸಹ ಏನು ಅಂತಂದರೆ ಕನ್ನಡವನ್ನು ಗ್ರಾಮರ್ಬದ್ಧವಾಗಿ ಮಾತಾಡ್ರಿ. ನಿಮ್ಮ ಮನೆಯೊಳಗಾತು ಅಥವಾ ಹೊರಗೆ ಯಾರೂ ಸಹ ಏನು ಅಂತಂದರೆ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಆಗುತ್ತೆ ಅನ್ನುವಂಥದ್ದು. ದೇ ಕಾಲ್ ಯು ಮ್ಯಾಡ್. ನಿಮ್ಮನ್ನು ಅವ್ರು ಹುಚ್ಚರಂತಲೇ ಕರೀತಾರೆ ಅನ್ನುವಂಥದ್ದು. ಪ್ರಯತ್ನ ಮಾಡಿರಿ, ಗ್ರಾಮರ್ಬದ್ಧವಾಗಿ ಮಾತನಾಡ್ರಿ. ಅಮ್ಮ, ನಾನಿವತ್ತು ಕಾಲೇಜಿಗೆ ಹೋಗಿ ಬರುತ್ತೇನೆ. ಅಮ್ಮ, ನನಗೆ ಹಸಿವಾಗಿದೆ, ದಯವಿಟ್ಟು ಊಟವನ್ನು ನೀಡುವಿರಾ? ಅಮ್ಮ, ಈಗ ಊಟದ ಸಮಯವಾಗಿದೆ, ನಮಗೆ ಊಟವನ್ನು ನೀಡುತ್ತೀರಾ? ಈ ರೀತಿ ಗ್ರಾಮರ್ಬದ್ಧವಾಗಿ ಅಥವಾ ವ್ಯಾಕರಣಬದ್ಧವಾಗಿ ಮಾತನಾಡ್ರಿ. ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ದು ಅಂತ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟೋಲ್ಡ್ ಬೈ ಜಿ ವಿ ಶಾ. ಇದನ್ನೇ ಅವನು ಹೇಳ್ತಾನೆ ಅನ್ನುವಂಥದ್ದು ಅಂತ. ಬ್ರೋಕನ್ ಇಂಗ್ಲೀಷ್ ಭಾಳಷ್ಟು ಮುಖ್ಯ ಆಗ್ತೈತಿ ಅನ್ನುವಂಥದ್ದು. ನಾವು ಕನ್ನಡದಲ್ಲೇ ಗ್ರಾಮರ್ಬದ್ಧವಾಗಿ ಮಾತನಾಡೋದಿಲ್ಲ ಅಂತಂದರೆ ಇಂಗ್ಲೀಷ್ಗೆ ಯಾಕೆ ಅನ್ನುವಂಥದ್ದು ಜಿ ವಿ ಶಾನ ಪ್ರಶ್ನೆ ಆಗುತ್ತೆ ಅನ್ನುವಂಥದ್ದು. ಹಿ ಗಿವ್ ಎನ್ ಎಕ್ಸಾಂಪಲ್ ಇನ್ ದ ಎಸ್ಸೆ. ಜಿ ವಿ ಶಾ ಆಲ್ಸೋ ಗಿವ್ ಎನ್ ಎಕ್ಸಾಂಪಲ್ ಇನ್ ಎಸ್ಸೆ. ಒಂದು ಎಕ್ಸಾಂಪಲನ್ನು ಎಸ್ಸೆ ಒಳಗೆ ಜಿ ವಿ ಶಾ ನೀಡ್ತಾನೆ ಅನ್ನುವಂಥದ್ದು. ಇಫ್ ಯು ಗೋ ಟು ಲಂಡನ್ ಆ್ಯಂಡ್ ಆಸ್ಕ್ ವೇ ಟು ಗೋ ಏರ್ಪೋರ್ಟ್ ಟು ಇಂಗ್ಲೀಷ್ ಪರ್ಸನ್ ಇನ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಆರ್ ಮ್ಯಾನರ್. Give an example. If you go to London and ask a way to airport to English people or English person. ಲಂಡನ್ಗೆ ಹೋಗ್ರಿ, ಒಂದು ಉದಾಹರಣೆ ಕೊಡ್ತಿದ್ದಾನೆ. ನೀವು ಲಂಡನ್ಗೆ ಹೋಗ್ರಿ. ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಒಬ್ಬ ಬ್ರಿಟಿಷ್ ವ್ಯಕ್ತಿಗೆ ನೀವು ಏರ್ಪೋರ್ಟಿಗೆ ದಾರಿಯನ್ನು ತೋರಿಸ್ರಿ ಅನ್ನುವುದನ್ನು ಗ್ರಾಮೆಟಿಕಲ್ ಆಗಿ ಕೇಳಿ ಅನ್ನುವಂಥದ್ದು. ಅಥವಾ ಗ್ರಾಮರ್ಬದ್ಧವಾಗಿ ಅಥವಾ ವ್ಯಾಕರಣಬದ್ಧವಾಗಿ ಬ್ರಿಟಿಷ್ ವ್ಯಕ್ತಿಗೆ ನೀವು ದಾರಿಯನ್ನು ಕೇಳ್ರಿ. ಹೇಗೆ ಅಂತಂದರೆ, ವುಡ್ ಯು ಪ್ಲೀಸ್ ಶೋ ಮೀ ವೇ ಟು ಏರ್ಪೋರ್ಟ್? ಇಫ್ ಯು ಗೋ ಟು ಲಂಡನ್ ಆ್ಯಂಡ್ ಆಸ್ಕ್ ಎ ಬ್ರಿಟಿಷ್ ಪೀಪಲ್, ವುಡ್ ಯು ಪ್ಲೀಸ್ ಶೋ ಮೀ ಅ ವೇ ಟು ಏರ್ಪೋರ್ಟ್? ಲಂಡನ್ಗೆ ಹೋಗಿ ಅಲ್ಲಿ ಬ್ರಿಟಿಷ್ ವ್ಯಕ್ತಿಗೆ ಗ್ರಾಮರ್ಬದ್ಧವಾಗಿ ಒಂದು ವಾಕ್ಯ, ಏರ್ಪೋರ್ಟಿಗೆ ದಾರಿಯನ್ನು ಕೇಳ್ರಿ. ವುಡ್ ಯು ಪ್ಲೀಸ್ ಶೋ ಮೀ ವೇ ಟು ಏರ್ಪೋರ್ಟ್? ಅಲ್ಲಿ ಹೋಗಿ ನೀವು ನನಗೆ ಏರ್ಪೋರ್ಟಿಗೆ ದಾರಿಯನ್ನು ತೋರಿಸುವಿರಾ ಅಂತ ಗ್ರಾಮರ್ಬದ್ಧವಾಗಿ ಕೇಳಿದರೆ, ಫಸ್ಟ್ ಇಟ್ ಲುಕ್ಸ್ ಟಾಪ್ ಟು ಬಾಟಮ್. ನಿಮ್ಮನ್ನು ಮೇಲಿಂದ ಕೆಳಗೆ ನೋಡ್ತಾನೆ ಅನ್ನುವಂಥದ್ದು. ಬಿಕಾಸ್ ಹಿ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆಸ್ಕ್ಡ್, ವಾಟ್ ಯು ಸೇಡ್. ಯಾಕೆ ನಿಮ್ಮನ್ನು ಅವ್ನು ಮೇಲಿಂದ ಕೆಳಗೆ ನೋಡ್ತಾನೆ ಅಂತಂದರೆ, ನೀವು ಏನು ಕೇಳಿದಿರಿ ಅವನಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಗ್ರಾಮರ್ಬದ್ಧವಾಗಿ ನೀವು ಕೇಳಿದಿರಿ ಅನ್ನುವಂಥದ್ದು ಅವನಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಸಪೋಸ್ ಯು ಆಸ್ಕ್ ವೆರ್ ಈಸ್ ಏರ್ಪೋರ್ಟ್, ಸಡನ್ಲಿ ಹಿ ಶೋನ್ ದ ವೇ ಟು ಏರ್ಪೋರ್ಟ್. ಅದನ್ನೇ ನೀವು ಸಪೋಸ್ ವೇರ್ ಈಸ್ ಏರ್ಪೋರ್ಟ್, ನೀವು ವೇರ್ ಈಸ್ ಏರ್ಪೋರ್ಟ್ ಅಂತ ಕೇಳಿ ಅವನು ಸಡನ್ಲಿ ತಕ್ಷಣದಲ್ಲೇ ಈ ಶೋನ್ ದ ವೇ ಟು ಏರ್ಪೋರ್ಟ್, ತಕ್ಷಣವಾಗಿ ಏನು ಅಂತಂದರೆ ನಿಮಗೆ ಏರ್ಪೋರ್ಟಿಗೆ ದಾರಿಯನ್ನು ತೋರಿಸ್ತಾನೆ ಅನ್ನುವಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಜಿ ಬಿ ಶಾ ಆರ್ಗ್ಯೂಡ್ ದ್ಯಾಟ್ ಬಿಕಾಸ್ ದ ಬ್ರಿಟಿಷರ್ಸ್ ಕೆನಾಟ್ ಫಾಲೋ ದಿ grammar rules in speaking.
ಬ್ರಿಟಿಷರೇ ಸಹ ಏನು ಅಂತಂದರೆ ತಮ್ಮ ಮಾತನಾಡುವಿಕೆಯಲ್ಲಿ ಗ್ರಾಮರನ್ನು ಯೂಸ್ ಮಾಡೋದಿಲ್ಲ ಅನ್ನುವಂಥದ್ದು. ವೈ ವಿ ಹೆಸಿಟೇಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ನಾವು ಇಂಗ್ಲೀಷ್ನಲ್ಲಿ ಗ್ರಾಮರ್ ಬದ್ಧವಾಗಿ ಮಾತನಾಡಬೇಕು ಅನ್ನುವಂಥದ್ದು ಅಂತ. ಎಸ್, ಜಿಬಿಷಾ ಆರ್ಗ್ಯೂಡ್ ದ್ಯಾಟ್ ದ ಬ್ರಿಟಿಷರ್ಸ್ ಡಿಡಂಟ್ ಯೂಸ್ ಕರೆಕ್ಟ್ ಫಾರ್ಮ್ ಆಫ್ ಇಂಗ್ಲೀಷ್ ಆ್ಯಂಡ್ ಈ ಸೆಡ್ ದ ಬ್ರಿಟಿಷರ್ಸ್ ಡಿಡಂಟ್ ಯೂಸ್ ಕರೆಕ್ಟ್ ಫಾರ್ಮ್ ಆಫ್ ಇಂಗ್ಲೀಷ್. ಬ್ರಿಟಿಷರೇ ಸಹ ನಮಗೆ ಏನು ಅಂದರೆ ಅವರೇ ಕರೆಕ್ಟ್ ಫಾರ್ಮ್ ಆಫ್ ಇಂಗ್ಲೀಷನ್ನು ಯೂಸ್ ಮಾಡೋದಿಲ್ಲ, ಬಿಕಾಸ್ ದೇ ಕಾಂಟ್ ಸ್ಪೀಕ್ ಇನ್ ಗ್ರಾಮೆಟಿಕಲ್ ಮ್ಯಾನರ್ ಆರ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್. ಅವರೇ ಗ್ರಾಮೆಟಿಕಲ್ ಮ್ಯಾನರ್ ಅಥವಾ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಮಾತನಾಡೋದಿಲ್ಲ ಅನ್ನುವಂಥದ್ದು. ಇನ್ನು ನಾವು ಯಾಕೆ ಅನ್ನುವಂಥದ್ದು ಏನು ಇಟ್ ಶೋಸ್ ವಿ ಸ್ಪೀಕ್ ಇಂಗ್ಲೀಷ್ ವಿತೌಟ್ ಹೆಸಿಟೇಷನ್. ಏನು ಹೇಳ್ತಾನೆ ಅಂದರೆ ನಾವು ಮಾತನಾಡಬೇಕು ಇಂಗ್ಲೀಷನ್ನು ಹೆಸಿಟೇಷನ್ ಮಾಡಲಾರ್ದಾನೆ ಅನ್ನುವಂಥದ್ದು. ಆ್ಯಂಡ್ ಈ ಸೆಡ್ ದೆರ್ ಇಸ್ ನೋ ಕರೆಕ್ಟ್ ಫಾರ್ಮ್ ಇನ್ ಇಂಗ್ಲೀಷ್. ಜಿಬಿಷಾ ಆರ್ಗ್ಯೂಡ್ ದ್ಯಾಟ್ ದೆರ್ ಇಸ್ ನೋ ಕರೆಕ್ಟ್ ಫಾರ್ಮ್ ಆಫ್ ಇನ್ ಇಂಗ್ಲೀಷ್. ಇಂಗ್ಲೀಷ್ ಒಳಗೆ ಕರೆಕ್ಟ್ ಫಾರ್ಮ್ ಇಲ್ಲವೇ ಇಲ್ಲ ಅಂತ ಜಿಬಿಷಾ ಹೇಳ್ತಾನೆ ಅನ್ನುವಂಥದ್ದು. ಬಿಕಾಸ್ ಯಾಕೆಂದರೆ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆ್ಯಂಡ್ ಡಿಫ್ರೆಂಟ್ ಕಾಂಟೆಕ್ಸ್ಚುವಲ್ ಯೂಸಿಂಗ್ ಇನ್ ಇಂಗ್ಲೀಷ್. Why he said there is no correct form of English? Because in English different pronunciation is there, different spelling is there, and different contextual using different contextual using. ಯಾಕೆ ಇಂಗ್ಲೀಷ್ನಲ್ಲಿ ಕರೆಕ್ಟ್ ಫಾರ್ಮ್ ಇಲ್ಲ ಅಂತಾನೆಂದರೆ ಸಾಕಷ್ಟು ಡಿಫ್ರೆಂಟ್ ಆದಂಥ ಪ್ರೊನೌನ್ಸಿಯೇಷನ್ಗಳಿವೆ, ಡಿಫ್ರೆಂಟ್ ಆದಂಥ ಸ್ಪೆಲ್ಲಿಂಗ್ಗಳಿವೆ ಮತ್ತು ಡಿಫ್ರೆಂಟ್ ಕಾಂಟೆಕ್ಸ್ಚುವಲ್ ಯೂಸಿಂಗ್ ಇದೆ. ಅಂದರೆ ಕಾಂಟೆಕ್ಸ್ಚುವಲ್ ಅಂದರೆ ಸಂದರ್ಭೋಚಿತವಾಗಿ ನಾವು ಒಂದು ಶಬ್ದವನ್ನು ಯೂಸ್ ಮಾಡ್ತೇವೆ ಅನ್ನುವಂಥದ್ದು. ಯಾಕಂದರೆ ಎಕ್ಸಾಂಪಲ್, ಐ ಗಿವ್ ಎನ್ ಎಕ್ಸಾಂಪಲ್. ನಾನು ನಿಮಗೆ 2 ಎಕ್ಸಾಂಪಲನ್ನು ಕೊಡ್ತೇವೆ. ಲುಕ್ ಎಟ್ ದ ವರ್ಡ್ಸ್, ದ ಫಸ್ಟ್ ವರ್ಡ್ ಆ್ಯಂಡ್ ಸೆಕೆಂಡ್ ವರ್ಡ್. ಫಸ್ಟ್ ವರ್ಡ್ COLONEL. This is one of the words. The correct pronunciation is kernel. The first one, kernel. COLONEL, kernel. ಫಸ್ಟ್ ಶಬ್ದದ ಪ್ರೊನೌನ್ಸಿಯೇಷನ್ ಏನು ಅಂತಂದರೆ ಕರ್ನಲ್ ಅಂತ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು, ಕಲೋನಲ್ ಅಲ್ಲ ಅದು. ಕರ್ನಲ್ ಸ್ಪೆಲ್ಲಿಂಗ್ ಅನ್ನುವಂಥದ್ದು. ಲುಕ್ ಎಟ್ ದ ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್. ನೋಡಿ ಆ ಫಸ್ಟ್ ಶಬ್ದದೊಳಗಡೆ ಏನು ಅಂತಂದರೆ ಪ್ರೊನೌನ್ಸಿಯೇಷನನ್ನು ನೋಡ್ರಿ ಅನ್ನುವಂಥದ್ದು. ಸ್ಪೆಲ್ಲಿಂಗ್ ನೋಡಿರಿ, ಸ್ಪೆಲ್ಲಿಂಗೇ ಡಿಫ್ರೆಂಟ್ ಇದೆ, ಪ್ರೊನೌನ್ಸಿಯೇಷನ್ನೇ ಡಿಫ್ರೆಂಟ್ ಇದೆ. ನೋಡಿರಿ ಸ್ಪೆಲ್ಲಿಂಗ್ ಒಳಗೆ COLONEL ಅಂತ ಇದೆ, ಪ್ರೊನೌನ್ಸಿಯೇಷನ್ ಏನಂತ ಮಾಡಬೇಕು ನಾವು, ಕರ್ನಲ್ ಅಂತ ಮಾಡಬೇಕು ಅನ್ನುವಂಥದ್ದು ಅಂತ. ಇದು ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಅಂತ. ಹೌದು, ಸ್ಪೆಲ್ಲಿಂಗೇ ಬೇರೆ ಇದೆ, ಪ್ರೊನೌನ್ಸಿಯೇಷನ್ನೇ ಬೇರೆ ಇದೆ ಅನ್ನುವಂಥದ್ದು. ಕರ್ನಲ್ ಸ್ಪೆಲ್ಲಿಂಗು ಈ ರೀತಿ ಇರ್ತಕ್ಕಂಥದ್ದು. ಹೀಗೆ ಇಂಗ್ಲೀಷ್ನಲ್ಲಿ ಸಾಕಷ್ಟು ಶಬ್ದಗಳಿದ್ದಾವೆ ಅನ್ನುವಂಥದ್ದು. ಜಿಬಿಷಾ ಅದನ್ನೇ ಹೇಳ್ತಾನೆ ಅನ್ನುವಂಥದ್ದು. ದ ಸೆಕೆಂಡ್ ವರ್ಡ್ ಆಕ್ಸಿಡೆಂಟ್. The word accident has 2 meanings. We used accident in different context, in different meanings. ಆಕ್ಸಿಡೆಂಟ್ ಅನ್ನುವಂಥ ಶಬ್ದವನ್ನು ನಾವು ಡಿಫ್ರೆಂಟ್ ಕಾಂಟೆಕ್ಸ್ಟ್ ಒಳಗೆ ಡಿಫ್ರೆಂಟಾಗಿಯೇ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಇಟ್ ಹ್ಯಾಸ್ 2 ಮೀನಿಂಗ್, 2 ಮೀನಿಂಗನ್ನು, 2 ಅರ್ಥವನ್ನು ಕೊಡ್ತಕ್ಕಂತಹ ಒಂದು ಶಬ್ದ ಅನ್ನುವಂಥದ್ದು. ಒಂದು ಕಾಂಟೆಕ್ಸ್ಟ್ ಒಳಗೆ ಒಂದು ಮೀನಿಂಗ್ ಕೊಡುತ್ತೆ, ಇನ್ನೊಂದು ಕಾಂಟೆಕ್ಸ್ಟ್ ಒಳಗಡೆ ಇನ್ನೊಂದು ಮೀನಿಂಗನ್ನು ಕೊಡ್ತೈತಿ. ದ ವರ್ಡ್ ಆಕ್ಸಿಡೆಂಟ್ ಗಿವ್ 1 ಮೀನಿಂಗ್ ಇನ್ 1 ಕಾಂಟೆಕ್ಸ್ಟ್ ಆ್ಯಂಡ್ ದ ಸೇಮ್ ವರ್ಡ್ ಯೂಸ್ಡ್ ಇನ್ ಸೆಕೆಂಡ್ ಕಾಂಟೆಕ್ಸ್ಟ್ ಇನ್ ಸೆಕೆಂಡ್ ಮೀನಿಂಗ್. ಸೇಮ್ ಶಬ್ದ ಒಂದು ಸನ್ನಿವೇಶದೊಳಗೆ ಒಂದು ಮೀನಿಂಗ್ ಕೊಟ್ಟರೆ ಇನ್ನೊಂದು ಸನ್ನಿವೇಶದೊಳಗೆ ಇನ್ನೊಂದು ಮೀನಿಂಗ್ ಕೊಡುತ್ತೆ ಅನ್ನುವಂಥದ್ದು. ನೋಡಿರಿ, ಒಂದು ಸನ್ನಿವೇಶದೊಳಗೆ ಏನು ಅಂತಂದರೆ ಆಕ್ಸಿಡೆಂಟ್ ಮೀನ್ಸ್ ಅಪಘಾತ. ಅಪಘಾತಕ್ಕೆ ನಾವು ಆಕ್ಸಿಡೆಂಟ್ ಅಂತಲೇ ಕರಿತೀವಿ. ಅದು ಒಂದು ಸನ್ನಿವೇಶದಲ್ಲಿ ಅಪಘಾತ ಅಂತ ಮೀನಿಂಗ್ ಕೊಡುತ್ತೆ ಅನ್ನುವಂಥದ್ದು. ಅದೇ ಶಬ್ದ, ದ ಸೇಮ್ ಶಬ್ದ ಆಕ್ಸಿಡೆಂಟ್ ಅನ್ನುವಂಥದ್ದು ಇನ್ನೊಂದು ಕಾಂಟೆಕ್ಸ್ಟ್ ಒಳಗಡೆ ಆಕಸ್ಮಿಕ ಅನ್ನುವಂಥದ್ದು ಅಂತ. ಓಕೆ, ಲುಕ್ ಎಟ್ ದ 2 sentences. I saw an accident on the road yesterday. Look at the sentence. I saw an accident on the road yesterday. ನಾನು ಫಸ್ಟ್ ವಾಕ್ಯ ನೋಡ್ರಿ, ನಾನು ಒಂದು ಆಕ್ಸಿಡೆಂಟನ್ನು ನಿನ್ನೆ ರೋಡ್ನಲ್ಲಿ ನೋಡಿದೆ ಅನ್ನುವಂಥದ್ದು. ಲುಕ್ ಎಟ್ ದ ಸೆಕೆಂಡ್ ಸೆಂಟೆನ್ಸ್. ಐ ಮೆಟ್ ಎ ಪ್ರೈಮ್ ಮಿನಿಸ್ಟರ್ ಆಕ್ಸಿಡೆಂಟ್ಲಿ. ಎರಡನೇ ಕಾಂಟೆಕ್ಸ್ಟ್ ಒಳಗಡೆ ಎರಡನೇ ಶಬ್ದ ನೋಡ್ರಿ, ಆಕಸ್ಮಿಕ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ನಾನು ಪ್ರಧಾನಮಂತ್ರಿಯವರನ್ನು ಆಕಸ್ಮಿಕವಾಗಿ ಭೇಟಿಯಾದೆ ಅನ್ನುವಂಥದ್ದು ಅಂತ. ಐ ಮೆಟ್ ಎ ಪ್ರೈಮ್ ಮಿನಿಸ್ಟರ್ ಆಕ್ಸಿಡೆಂಟ್ಲಿ ಅನ್ನುವಂಥದ್ದು ಅಂತ. ನೋಡಿ, ಡಿಫ್ರೆಂಟ್ ಕಾಂಟೆಕ್ಸ್ಟ್ ಒಳಗಡೆ ಡಿಫ್ರೆಂಟ್ ಆದಂತಹ ಮೀನಿಂಗನ್ನು ಆಕ್ಸಿಡೆಂಟ್ ಅನ್ನುವಂಥ ಶಬ್ದ ಕೊಡುತ್ತೆ. ಒಂದನೇ ಸೆಂಟೆನ್ಸ್ ಒಳಗಡೆ ಅಪಘಾತ ಅಂತ ಕೊಟ್ಟರೆ, ಎರಡನೇ ಸೆಂಟೆನ್ಸ್ ಒಳಗಡೆ
ಆಕಸ್ಮಿಕ ಅನ್ನುವಂಥದ್ದು ಕೊಡುತ್ತೆ. ಇದು ಇಂಗ್ಲೀಷ್ನಲ್ಲಿ ಇಂಥ ಶಬ್ದಗಳು ಸಾಕಷ್ಟಿವೆ ಅನ್ನುವಂಥದ್ದು ಅಂತ. ದ್ಯಾಟ್ ರೀಸನ್ ಜಾರ್ಜ್ ಬರ್ನಾರ್ಡ್ ಶಾ said or argued that there is no correct form of in English. ಅದಕ್ಕೆ ಜಿ ವಿ ಶಾ ಹೇಳ್ತಾನೆ ಕರೆಕ್ಟ್ ಫಾರ್ಮ್ ಆಫ್ ಇಂಗ್ಲೀಷ್ ಒಳಗಿಲ್ಲ ಅನ್ನುವಂಥದ್ದು ಅಂತ. ಇದು ಭಾಳಷ್ಟು ಮುಖ್ಯ ಆಕೈತೆ. ಆ್ಯಂಡ್ ವೈ ವಿ ಬಾದರ್ ಅಬೌಟ್, ನಾವು ಯಾಕೆ ವಿಚಾರ ಮಾಡಬೇಕು ಅನ್ನುವಂಥದ್ದು ಅಂತ. ನಾವು ಯಾಕೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ವಿಚಾರ ಮಾಡಬೇಕು ಅನ್ನುವಂಥದ್ದು. ಡೋಂಟ್ ಹೆಸಿಟೇಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ಇನ್ ಬ್ರೋಕನ್ ಇಂಗ್ಲೀಷ್. ಯಾಕೆ ಅನಿಸ್ತೀರಿ, ಸಂಕೋಚ ಪಡ್ಕೋತೀರಿ, ನಾಚಿಕೆ ಪಡ್ಕೋತೀರಿ, ಇಂಗ್ಲೀಷನ್ನು ಬ್ರೋಕನ್ ಇಂಗ್ಲೀಷ್ನಲ್ಲಿ ಮಾತನಾಡ್ರಿ ಅನ್ನುವಂಥದ್ದು ಜಿ ವಿ ಶಾ ಹೇಳ್ತಾನೆ ಅನ್ನುವಂಥದ್ದು. ಓಕೆ, ದಿಸ್ ಈಸ್ ದ ಬ್ರೀಫ್ ಇಂಟ್ರಡಕ್ಷನ್ ಆಫ್ ದ ಎಸ್ಸೆ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್. ಇನ್ ನೆಕ್ಸ್ಟ್ ಕ್ಲಾಸ್ ಆರ್ ನೆಕ್ಸ್ಟ್ ವಿಡಿಯೋ ವಿ ದ ಅದರ್ ಪಾರ್ಟ್ ಆಫ್ ದಿ ಎಸ್ಸೆ. ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೊಂದಿಷ್ಟು ಇದರ ಮುಖ್ಯವಾದಂಥ ಅಂಶಗಳನ್ನು ನೋಡೋಣ. ಥ್ಯಾಂಕ್ ಯು.